ಹಾಗೆ ಫೇಸ್ಬುಕ್ನಲ್ಲಿ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಹೇಳಿಕೆ ಕೊಟ್ಟಿದ್ದಾರೆ. ತಾತ್ಕಾಲಿಕವಾಗಿ ವಿದ್ಯಾಗಮ ಯೋಜನೆಯನ್ನು ನಿಲ್ಲಿಸಿದ್ದೇವೆ ನಾವು ಅಂತ ತುಂಬ ಜನ ಕೂಡ ಕಾಲ್ ಮಾಡ್ತಿದ್ದಾರೆ. ಲೆಟ್ಸ್ ಗೋ ನೆಕ್ಸ್ಟ್ ಕಾಲರ್. ಚಂದ್ರಕುಮಾರ್ ಬೆಂಗಳೂರಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಚಂದ್ರಕುಮಾರ್. ಹಾ ಸರ್, ನಮಸ್ತೆ ಸರ್. ಹೇಳಿ ಚಂದ್ರಕುಮಾರ್. ಸರ್, ನೋಡ್ದೆ ನಮ್ಮ ಏನು ಮಾನ್ಯ ಮುಖ್ಯಮಂತ್ರಿಗಳು ಎಚ್.ಡಿ.ಕೆ. ಕುಮಾರಸ್ವಾಮಿ ಅವರೇನಿದ್ದಾರೆ, ಮಾಜಿ ಮುಖ್ಯಮಂತ್ರಿ ಅವರು ನಮ್ಮ ಮುಖ್ಯಮಂತ್ರಿಗಳು ಏನ್ ಅವರೊಂದು ಹೋರಾಟ ನಡೆಸಿ ಇವತ್ತಿನ ದಿನ ಒಂದು ಒಳ್ಳೆ ಕಾರ್ಯರೂಪಕ್ಕೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ರು. ಹಾಗೆ ನಿರಂತರವಾಗಿ ನಮ್ಮ ನ್ಯೂಸ್ 18 ಕನ್ನಡ ಇದ್ರ ಬಗ್ಗೆ ಪ್ರಸಾರ ಮಾಡಿ ಜನರಲ್ಲಿ ಒಂದು ಅವೇರ್ನೆಸ್ ಮೂಡಿಸಿದ್ಕೆ ಸರ್ಕಾರ ರಾಂಗ್ ಸ್ಟೆಪ್ ತಗೋತು ಅನಿಸ್ತಾ ವಿದ್ಯಾಗಮದಿಂದ. ಸರ್, ಈಗ ಕೆಲವೊಂದು ಕಾರ್ಯಕ್ಷೇತ್ರ ಈ ಕೊರೋನಾ ಅನ್ನೋ ಮಹಾಮಾರಿ ಏನ್ ಇಡೀ ಪ್ರಪಂಚದಾದ್ಯಂತ ಬಂದಿದೆ. ಹೌದು. ಸೊ ಕೆಲವೊಂದು ಕೆಲಸ ಕಾರ್ಯಗಳನ್ನ ಇವ್ರು ಸ್ಥಗಿತ ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ಈ ರೋಗದ ಜೊತೆ ಜೀವನ ನಡಿಬೇಕು. ಬಟ್ ಮಕ್ಕಳಿಂದ ಏನೋ ಆಗುವಂತದ್ದು ಏನಿಲ್ಲ ಸರ್. ಒಂದ್ ವರ್ಷ ಯಾಕಂದ್ರೆ ಮಕ್ಕಳಲ್ಲಿ ಸ್ಪ್ರೆಡ್ ಆದಾಗ ತುಂಬಾ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮಕ್ಕಳಿಂದ ಏನು ಸಾಧ್ಯ ಆಗದೆ ಇರೋದ್ರಿಂದ ಸೊ ಮಕ್ಕಳನ್ನ ಅವ್ರ ಪಾಠದವ್ರನ್ನ ಒಂದು ಮನೆಯಲ್ಲಿ ಕ್ವಾರಂಟೈನ್ ಇರೋ ತರ ಮಾಡಿ ಇದನ್ನೆಲ್ಲ ಮಾಡಿ ಮತ್ತೆ ಅವ್ರಿಗೂ ಸ್ಪ್ರೆಡ್ ಆಗಿ ಪ್ರಾಬ್ಲಮ್ ಆಗೋದು ಬೇಡ ಅನ್ಬಿಟ್ಟು ನನ್ನೊಂದು ಉದ್ದೇಶ ಸರ್. ದೊಡ್ಡದೇನೋ ಹಾಗೆ ಎಫೆಕ್ಟ್ ಆಗೋಕ್ಕಿಂತ ಇವಾಗ ನಿಲ್ಸಿದ್ದು ಒಳ್ಳೇದಾಯ್ತು ಅಂತ. ಥ್ಯಾಂಕ್ ಯು ಚಂದ್ರಕುಮಾರ್, ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಲೆಟ್ಸ್ ಗೋ ನೆಕ್ಸ್ಟ್ ಕಾಲರ್. ಮುರಳಿ ಅಂತ ಕಡೂರಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುರಳಿ, ನಮಸ್ಕಾರ. ನೀವು ಮಾಡಿರೋ ತುಂಬಾ ಅಭಿಯಾನದಿಂದ ಯಶಸ್ವಿಯಾಗಿದೆ, ಅದಕ್ಕೆ ನಿಮ್ಮ ನ್ಯೂಸ್ ಚಾನೆಲ್ಗೆ ನಮ್ಮ ಕಡೆಯಿಂದ ಧನ್ಯವಾದ ಅರ್ಪಿಸ್ತೀವಿ. ನಿಮ್ಮೂರಲ್ಲೇ ಹೇಗಿತ್ತು ಸರ್? ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗಿತ್ತು. ಯಾಕೆಂದ್ರೆ ಇವಾಗ ಕ್ಲಾಸಸ್ ವೈಸ್ ನೋಡಿದ್ರು ಏನ್ ನಾವು ಆನ್ಲೈನ್ ಕ್ಲಾಸ್ ಅಂತಾರೆ, ಅದು ರೂರಲ್ ಪ್ಲೇಸಿಗೆ ತಲುಪಲ್ಲ. ವಿದ್ಯಾಗಮದಿಂದ ಟ್ರೈ ಮಾಡ್ತಿದ್ದಾರೆ, ಬಟ್ ಏನಂದ್ರೆ ಈಗ ಮಕ್ಳು ಮೈಂಡ್ ಒಂದೇ ತರ ಇರಲ್ಲ. ಅದರಿಂದ ಒಬ್ರಿಂದ ಒಬ್ರಿಗೆ ಹರಡೋ ಚಾನ್ಸಸ್ ತುಂಬಾ ಇರುತ್ತೆ. ಯಾಕೆ ವಿದ್ಯಾಗಮ ಕಾನ್ಸೆಪ್ಟ್ ಅಲ್ಲಿ ದೂರ ಕುತ್ಕೋಬೇಕು, ಓಪನ್ ಸ್ಪೇಸ್ ಅಲ್ಲಿ ಇರ್ಬೇಕು, ಹಂಗೆಲ್ಲ ಇತ್ತಲ್ಲ? ಖಂಡಿತ ಸರ್. ಈಗ ದೊಡ್ಡವರಾಗಿರೋರ್ಗೆ ಸೋಷಿಯಲ್ ಡಿಸ್ಟೆನ್ಸ್ ಮೈಂಟೈನ್ ಮಾಡಿ ಅಂತ ಕೇಳಲ್ಲ. ಈಗ ಮಕ್ಕಳು ಖಂಡಿತವಾಗ್ಲೂ ನಾಲೆಡ್ಜ್ ಇರತ್ತ, ಒಬ್ಬರಿಗೊಬ್ರು ನೋಡಿದ್ ಖುಷಿ ಇರುತ್ತೆ, ಮಾಡ್ತಾರೆ, ನೋಟ್ ಶೇರ್ ಮಾಡ್ತಾರೆ, ಜೊತೆ ಗೊತ್ತಿರಲ್ಲ ಮಾಮೂಲಿ ಹೆಂಗ್ ಮಾಡ್ತಾರೆ ಅದೇ ತರ ಬಿಹೇವ್ ಮಾಡ್ಬಿಡ್ತಾರೆ. ಖಂಡಿತ ಸರ್. ಈಗ ನೀವ್ ಹೇಳಿದ್ರಿ ಶಾಸಕರೇ ಖಾಸಗಿ ಆಸ್ಪತ್ರೆಯಲ್ಲಿ ತೋರಿಸಿ ಅವ್ರ ಬಿಲ್ ನ ತಗೊಂಡು ಗೌರ್ಮೆಂಟ್ ಅಲ್ಲಿ ಕೇಳ್ತಾ ಇದಾರೆ. ಸೊ ಅಂತ ನಾಲೆಡ್ಜ್ ಇರೋಂತ ಶಾಸಕರು. ಸೊ ಈ ಶಾಸಕರ ಮಧ್ಯೆ ಮಕ್ಕಳಿಗೆ ನಾವು ನಿಮಗೆ ನಾಲೆಡ್ಜ್ ಇಲ್ವಾ ಅಂತ ಹೇಳಕ್ಕಾದ್ರೂ ಆಗತ್ತಾ? ವೆರಿ ಟ್ರೂ ಮುರಳಿ, ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಫೋನ್ ಮಾಡಿ ಮಾತಾಡಿದ್ದಕ್ಕೆ. ಲೆಟ್ಸ್ ಗೋ ನೆಕ್ಸ್ಟ್ ಕಾಲರ್. ಕೊಡಗುಯಿಂದ ನಮ್ಮ ಜೊತೆ ಪವಿತ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪವಿತ್ರ, ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಪವಿತ್ರ. ಸರ್, ವಿದ್ಯಾಗಮ ನಿಲ್ಸಿದ್ದು ತುಂಬಾ ಸಂತೋಷ ತಂದಿದೆ ಸರ್ ಮಕ್ಕಳಿಗೆ. ನಿಮ್ ಕಡೆ ಎಲ್ಲ ಮಕ್ಕಳು ಬರ್ತಿದ್ರಾ? ಹೌದು ಸರ್, ನನ್ ಮಗನೇ 10th ಸರ್ ಈ ವರ್ಷ. ಏನಂತಿದ್ದ ಅಮ್ಮ? ಎಲ್ಲಾ ಸ್ಟ್ರಿಕ್ಟ್ ಆಗಿದ್ದಾರೆ ಮಕ್ಕಳೆಲ್ಲ, ನಾವ್ ಯಾರು ಹತ್ತತ್ರ ಹೋಗಲ್ಲ ಮಾತಾಡಲ್ಲ ಅಂತೆಲ್ಲ ಹೇಳ್ತಿದ್ರ? ಸರ್ ಹಾಗೆ ಹೇಳ್ತಾರೆ ಸರ್, ಮನೇಲಿ ಬಂದು ಹೊರಗಡೆ ಹೋಗೋ ನಮ್ಮಲ್ಲಿಂದ ನಮ್ದು ಶನಿವಾರ ಸಂತೆ ಅಂತ ಗೊತ್ತು, ಹೇಳಿ. 15 ಕಿಲೋಮೀಟರ್ ಹೋಗ್ಬೇಕು ನನ್ ಮಗ ಬಸ್ಸಲ್ಲಿ. ಓಕೆ ಸರ್, ಇಲ್ಲಿಂದ ಬಸ್ಸಲ್ಲಿ ಹೋಗ್ತಾನೆ ಸರ್. ಬಸ್ಸಲ್ಲಿ ಯಾರ್ಯಾರು ಇರ್ತಾರೆ, ಯಾರ್ಯಾರು ಪೇಷಂಟ್ ಇರ್ತಾರೆ ಅಂತ ಗೊತ್ತಿಲ್ಲಲ್ಲ ಸರ್ ಮಕ್ಳಿಗೆ. ಹೌದು. ಮನೇಲೇ ಮಾತ್ ಕೇಳಲ್ಲ, ಇನ್ನು ಅಲ್ಲಿ ಹೇಗಿರ್ತಾರೆ ಸರ್? ಅಲ್ಲ, ನೀವು 10ನೇ ಕ್ಲಾಸ್ ಹುಡುಗಂಗೆ ಮಾತ್ ಕೇಳಲ್ಲ ಅಂತಿದ್ದೀರಿ, ಇನ್ ಚಿಕ್ಕ ಮಕ್ಕಳ ಕಥೆ ಏನು ಸರ್? ಗಂಡ್ ಮಕ್ಳು ಎಷ್ಟು ಸರ್ ಮಾತ್ ಕೇಳ್ತಾರೆ? ಮನೆ ಎದುರುಗಡೆನೆ ಮನೇಲೆ ಮೇಂಟೈನ್ ಮಾಡೋದ್ ಕಷ್ಟ. ಮಾಸ್ಟರ್ಗಳ ಎದುರಿಗೆ ಚೆನ್ನಾಗ್ ಕೇಳ್ಬೋದು. ಹೊರಗಡೆ ಬಿಟ್ಟಾಗ ಅವರು ಮಕ್ಳು ಗುಂಪಾಗಿ ನಿಂತ್ಕೊಳ್ಳೋದು, ಬಸ್ಸಲ್ಲಿ ಬರೋದು, ಹೆಗಲ್ ಮೇಲೆ ಕೈ ಹಾಕೊಳ್ಳೋದು. ಪಾಸಿಟಿವ್ ಕೇಸ್ ಇದ್ದವರಿಗೆ ಮುಟ್ಟಿದ್ರೆ ಅಲ್ಲಿ ಎಲ್ಲೆಲ್ಲಿ ಉಗ್ಲಿರೋದು, ಅದು ಇದು ತಿಂದು ಮೆಟ್ಟೋದು, ಅದೆಲ್ಲ ಆಗಿ ಮಕ್ಳು ಎಷ್ಟು ಒಂದು ಕಷ್ಟ ಅನುಭವಿಸ್ಬೇಕು ಸರ್. ನಿಮ್ ಮಾತು ಕೇಳಿಸ್ಕೊತಾದ್ರೆ ಪ್ರತಿದಿನ ಮಗನಿಗೆ ಅದೆಷ್ಟು ಬೈತಿದಿರೋ ಗೊತ್ತಿಲ್ಲ ನಂಗೆ. ಇಲ್ಲ ಸರ್, ನಾನ್ ತುಂಬಾ ಕೇರ್ ಮಾಡ್ತಿದ್ದೆ ಸರ್. ಅವನಿಗೂ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಇರೋದು ಕಡಿಮೆ, ಆಗಾಗ ಅಲರ್ಜಿ ಅದು ಇದು ಅಂತ ಬರ್ತಾನೆ ಇರುತ್ತೆ. ವಿದ್ಯಾಗಮ ಸ್ಥಗಿತ ಮಾಡಿದ್ ಒಳ್ಳೇದಾಯ್ತು. ಈಗ ನನಗೇನೋ ಸಂತೋಷ ಸರ್, ಎಲ್ಲಾ ಮಕ್ಳಿಗೂ ಒಳ್ಳೇದಾಗುತ್ತೆ ಸರ್. ಎಲ್ಲರಿಗೂ ಇದೊಂದು ಈಗ ಹೋಗಂತ ಕಾಯಿಲೆ ಅಲ್ಲ ಸರ್. ಎಷ್ಟು ಪಶ್ಚಾತ್ತಾಪ ಪಡ್ಬೇಕು ಅಲ್ವಾ? ಕರೆಕ್ಟ್. ಥ್ಯಾಂಕ್ ಯು ಮಾ, ನ್ಯೂಸ್ 18 ಜೊತೆ ಮಾತಾಡಿದಕ್ಕೆ. ಪವಿತ್ರ ಕೊಡಗುಯಿಂದ. ಫೈನಲಿ ಸರ್ಕಾರ ಈ ನಿಲುವನ್ನು ತೆಗೆದುಕೊಂಡಿದೆ. ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದೀವಿ, ಮುಂದೇನು ಮಾಡಬೇಕು ಹೇಳ್ತೀವಿ ಅಂತ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಇಲ್ಲಿಗೆ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಅದ್ರ ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ.